ಅಂದರೆ ಕಾಯಿ ಹೋಳು ಬೆಲ್ಲ ಹೊದಳಿದ್ರೆ ಹೊದಳು ಹಂಗೆ ಹಾಕಿ ಕಡೆ ಓಡು ಮಡಿಗೆ ಮಾಡೋದು. ಬಾಯಡಲ್ಲಿ ಮಾಡಿದ್ರೆ ಮಾಡೋದಲ್ಲ. ಅಲ್ಲ ಅದು ಯಾವುದಾದ್ರು ತೊಂದರೆ ಅದು ಕೆಲವಕ್ಕೆ ಬಾಯಡಲಿ ಕೆಲವಕ್ಕೆ ಅದು ಓಡು ಅದು ಆದರೆ ಕಾಯಿ ಹೋಳು ಅಷ್ಟು ದ್ರವ್ಯ ಇಲ್ಲ ಹೇಳಿ. ದುರ್ಗಾ ಪೂಜೆನೆ ಮಾತ್ರ ಒಂದು ಅಗ್ನಿ ಕಾರ್ಯ ಇದ್ದು ಅಲ್ಲಿ, ಅದು ಎಲ್ಲದಕ್ಕೂ ಇದ್ದು ಅದು ಮಾಡುವಲ್ಲಿ ನೈವೇದ್ಯ ಆಗಿ ಅಬ್ಬೋ. ಮತ್ತೆ ಈ ಮರವಾಡದ ಅಗ್ನಿಲಿ ಆಹುತಿ ಕೊಡುದು. ಈ ಮರವಾಡದ ಕುಟುಂಬದಲ್ಲಿ ಯಾವುದೇ ಅಗ್ನಿದುರ್ಗೆ ಹೇಳಿ ಇದಿದ್ರೆ ಅಗ್ನಿದುರ್ಗೆ ಹೇಳಿ ಲೆಕ್ಕ ಅದು. ಅಗ್ನಿದುರ್ಗೆ ಅದು ಪ್ರತಿಯೊಂದು ಕಾರ್ಯಕ್ರಮ ಕೂಡ ಮಹಾ ನೈವೇದ್ಯ ಆದ ಕೂಡಲೇ ಬಾಯಡಲ್ಲಿ ಅಗ್ನಿ ಕಾರ್ಯ ಕೊಡಬೇಕು. ಅದೇ ಅಗ್ನಿದುರ್ಗೆ ಹೇಳಿ ಹೇಳಿದರೆ ದೇವಿಯ ಅಗ್ನಿದುರ್ಗೆ ಅದು. ಶುಕ್ರವಾರ ಪೂಜೆ ದಿನ ಅಗ್ನಿ ಕಾರ್ಯ ಮಾಡುವಂತಹ ಪದ್ಧತಿ ಇದ್ದು ಅಗ್ನಿ ನೈವೇದ್ಯ ಹವಿಸನ್ನೇ ಮಾಡುವಂಥದ್ದು. ಕುಪ್ಪಳ್ಳಿ ನಾಗರಾಜನಲ್ಲಿ ಅಥವಾ ಕೃಷ್ಣಣ್ಣನಲ್ಲಿ ಎಲ್ಲ ಕಾರ್ಯಕ್ರಮ ಸರಿಯಾಗಿ ನಡೀತಾ ಇದ್ದು. ಹೆಂಗೋಗಿ ತಿಳಿದೆ ಹಾಗೆ ಹೆಂಗೋ ಅಲ್ಲಿ ಸೇರಿಕೊಂಡ್ರೆ ಸಾಕಾಳಿ ಕೇಳೋದು. ಈಗ ಎಂಗಳ ಮೂಲ ಮನೇಲಿ ಈಗ ಸರಿ ನಡೀತಾ ಇಲ್ಲೇ. ಸರಿ 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 ಅಲ್ಲಿ ಅವೆಲ್ಲ ಕ್ರಮದಲ್ಲಿ ನಡೀತಾ ಇದ್ದವು. ಯಾವ ಕಾರ್ಯಕ್ರಮದಲ್ಲಿ ಮಿಸ್ ಆದಂಗೆ ಇಲ್ಲೇ. ಮತ್ತೆ ಮೊದಲಂತೆ ಎಲ್ಲವೂ ಈಗ ಮಾಡಿ ಅಷ್ಟು ಸುಲಭ ಇಲ್ಲ. ಈಗ ನಾವು ಪರಿಸ್ಥಿತಿ ಹಾಗೆ ಅಲ್ಲದ ಹಾಗೆ ಪ್ರತಿಯೊಂದು ಮನೆ ಅಂತೂ ಲೋಪಪ್ಪಲಡಿ ಆದಷ್ಟು ಮಾಡಿಕೊಂಡು ಸೇರಿಕೊಳ್ಳಬೇಕು. ಕಾದಷ್ಟು ಕಷ್ಟ. ಅದೇ ವಿಷಯ ಇದ್ದು ಅದನ್ನೇ ನಾನು ಹೇಳೋದು. ಅದೇ ತನು ಮನ ಧನ ಹೇಳಿದಾಗ ಅದೆಲ್ಲ ಮಾಡಲು ಭಾರಿ ಕಷ್ಟ ಇದೆ ಈಗ. ಭಾಗ್ಯ ಆಗಿ ಕೊಡಿ ಅಪ್ಪು. ಮತ್ತೆ ಎಲ್ಲಾ ಮನೇಲಿ ಹಾಗೆ ನಡ್ಕೊಂಡು ಹೋಗ್ತಾರೆ ಅಡಿಯಪ್ಪ. ಪ್ರತಿಯೊಂದು ನಾವು ಮನೆ ವಾಸದಲ್ಲಿ ಅದು ಹಾಗೆ ಸಾಧ್ಯ ಇಲ್ಲ. ಅದು ಈ 12 ದಿನ ದುರ್ಗಾ ಪೂಜೆಗೆ ಅಷ್ಟು ಮಹತ್ವ ಇದ್ದದು ಇದಪ್ಪ. ಈ 8 ತಿಂಗಳ 12 ದುರ್ಗಾ ಪೂಜೆಗೆ ತ್ರಿಕಾಲ ಪೂಜೆ ಕೂಡ ಪರಿಹಾರ ಒಪ್ಪುತ್ತಿಲ್ಲ. ತ್ರಿಕಾಲ ಪೂಜೆ ಕೂಡ ಇದಕ್ಕೆ ಪರಿಹಾರ ಸಿಕ್ಕುತ್ತಿಲ್ಲ. ಅದು 12 ದಿನವೇ ಮಾಡಿ ಈಗಷ್ಟೇ. ಕೆಲ ಜನ ಅದರ ಕೇಳುವಿದ್ದು ಇದ್ರೆ ಈ 12 ದಿನ ಮಾಡಲಿಕ್ಕೆ ಕಷ್ಟ ಹೋಗ್ತದೆ. ಹೆಂಗೆ ಒಂದು ತ್ರಿಕಾಲ ಪೂಜೆ ಮಾಡಿದ್ರೆ ಹೊಳಿ ಅದಕ್ಕೂ ಕೂಡ ರಾಶಿ ಒಪ್ಪುತ್ತಿಲ್ಲ ಹೇಳಿ. ದೇವಿ ತೃಪ್ತಿಗೊಳ್ಳುತ್ತಿಲ್ಲ, ಅದಕ್ಕೆ ಗುರು ಅನುಕೂಲ ಬರ್ತಿಲ್ಲ. ಅಥವಾ ಅಕಸ್ಮಾತ್ ಹಾಗೆ ಮಾಡಿದರೂ ಅದು ಅವಕ್ಕೆ ಶ್ರೇಯಸ್ಸು ಸಿಕ್ಕುತ್ತಿಲ್ಲ. ಹಾಗೆ ಎಷ್ಟೋ ಇದ್ದದು ಅದು 12 ದಿನಕ್ಕೆ 12 ದಿನ ಮಾಡಿದರೆ ಅದರ ಆ ದೇವಿ ತೃಪ್ತಿಗೊಬ್ಬದು, ಅದರ ಅನುಗ್ರಹ ಸಿಕ್ಕುದಲ್ಲಿ ಅದರ ಮಾಡಿದ ಫಲವು ಸಿಕ್ಕುತ್ತು ಕೂಡ ಸರಿಯಾಗಿ ಮಾಡಿದರೆ. ಅದೇ ಹೇಳಿ ದೇವಸ್ಥಾನಕ್ಕೆ ಕೊಡೋದು. ಇವಂಗ ಅನುಕೂಲಪ್ಪ ಇವನ ಮನೇಲೇ ಮಾಡಕ್ಕಳು ಪ್ರಶ್ನೆಲಿಗೆ ಆಗ್ಬೋದು. ಅಂದು ಎಡಿಯದ್ದ ನೀನು ಹಂಗೆ ಮಾಡಿದ್ದು ಎಡಿಗಾಗಿಪ್ಪ ನೀ ಮನೇಲೇ ಮಾಡಿ ಕೂಳಿ ಅದು ಹಾಗೆ ನಾವು ಇದ್ದಲ್ಲಿ ಆಯ್ಕದ್ದು. ಅಬ್ಬಾಬ್ ಮತ್ತೊಂದು ಕಡೆ ಹೋಗಿ ಮಾಡಿದರೆ ಅದು ಇದಾಗುತ್ತಿಲ್ಲ. ಇಂಥ ಇನ್ಸಿಡೆಂಟ್ಗೆ ಆಯ್ದು ಎಷ್ಟು ಆಯ್ದು. ಅದು ನಾವು ಇಪ್ಪಲ್ಲೇ ಆಯ್ಕೆ ನಮ್ಮಲ್ಲಿ ಅಲ್ಲೇ ಆಯ್ಕದ್ದು ವಾಸ ಇದ್ದಲ್ಲಿ. ದೈವಜ್ಞರೇ ಮತ್ತೊಂದು ವಿಷಯ ಎಂತದ್ದು ಹೇಳಿದ್ರೆ ನಿಂಗೆ ಲೋಪ ಇದ್ದ ಆಳಿ ಕೇಳಿದೆಯಲ್ಲ, ಲೋಪ ಬೈಂದ್ ಬಹುಶಃ ಎನ್ನ ತಿಳುವಳಿಕೆ ಪ್ರಕಾರ ಪುಷ್ಪಾಂಜಲಿ ಮಂತ್ರಂಗ ಬಹುಶಃ ತಪ್ಪಿದ್ದು ಕುಟುಂಬಸ್ಥರದ್ದೋಳಿ ಕಾಣುತ್ತೆ ನನಗೆ. ಎನ್ನ ತಿಳುವಳಿಕೆ ಪ್ರಕಾರ ಅದು ಉಪದೇಶ ಪ್ರಕಾರವೇ ಮಾಡಕಪ್ಪದು. ಅದು ಎನ್ನ ಹಿರಿಯರು ಹೇಳಿದ ಪ್ರಕಾರ ದುರ್ಗೆಗೆ 4 ಮಂತ್ರಗಳಿಂದ ಪುಷ್ಪಾಂಜಲಿ ಆಯ್ಕೊಳ್ಳಿ ಹಿರಿಯರು ಹೇಳಿದ್ದವು. ಅದೇ ರೀತಿ ಹೆಂಗೆ ನಡ್ಕೊಂಡು ಬರ್ತಾ ಇದ್ದೆ. ಮೂಲ ಮನೆಯಲ್ಲಿ ಪೂಜೆ ಇದೇ ವಿಚಾರ ಅಲ್ಲಿ ಬಂದಿಪ್ಪಾಗ ಪ್ರಶ್ನೆ ಚಿಂತನೆಯಲ್ಲಿ ಅಲ್ಲಿ ಕಂಡು ಬಂದಿಪ್ಪಾಗ ಎನ್ನ ಅಪ್ಪನೇ ಬರೆದು ಕೊಟ್ಟದು. ಬಹುಶಃ ಅದುವೇ ಕಾಣ್ತಾ ಇಪ್ಪದ ಏನು ಕುಟುಂಬ ವ್ಯತಿರಿಕ್ತ ಆದ್ರೆ ಅದು ದೇವಿ ಕೋಪ ಹೇಳಿ ಕಾಂಗು. ಬಹುಶಃ ಕುಟುಂಬಸ್ಥರು ಅಲ್ಲಿ ಮಾಡುತ್ತಾ ಇಪ್ಪಂತಲ್ಲಿ ಅದು ಕೂಡ ಒಂದು ವ್ಯಕ್ತಿಯ ಆಯ್ದೋಳಿ ಅನ್ನೋ ಒಂದು ತಿಳುವಳಿಕೆ ಪ್ರಕಾರ ಅದುವೇ ಆದಿಕ್ಕ ಹೇಳಿ ಅದು ಕೂಡ ವಿಚಾರ ಅಪ್ಪು. ಅದು ಮಾತ್ರ ಸಾಲ ಅಲ್ಲ ಅಪ್ಪು ಸರಿ ಅಲ್ಲ, ಅದು ಕೂಡ ಒಂದು ವಿಚಾರ ಮಾತ್ರ ಸಾಲ. ಅಪ್ಪು
ಅಲ್ಲಿ ನಿಂದಪ್ಪಗ ಮತ್ತೆ ಮೂಲಲ್ಲೇ ಓಂ ಹ್ರೀಂ ದುರ್ಗಾಯನ ಮಾಡಿಪದು ಇವರಲ್ಲಿ ಮೂರು ರೀತಿ ಹೇಳ್ತವಳು ಇವು ಹೇಳ್ತವೆ ಮತ್ತೆ ಅದು ದುರ್ಗೆಯ ಮೂಲ ಮಂತ್ರ. ಅಪ್ಪು ಅದುವೇ ಇಲ್ಲೇ ಜಾರಿ ಇಪ್ಪದು ಈಗ ಮೂಲಲ್ಲಿ ಮತ್ತೆ ಅಲ್ಲ ಅಪ್ಪ ಅಲ್ಲ, ಮೂಲ ಮಂತ್ರ ದೇವಿಯ ಅದು ಮೂಲ ಮಂತ್ರ. ಹಾಂ ಅದಕ್ಕೆಲ್ಲವೂ ಉಪದೇಶ ಬೇರೆ ಇಪ್ಪಲು ಸಾಕು, ಇದ್ದರೆ ಆ ಮೂಲ ಮಂತ್ರಲ್ಲೇ ಮಾಡೇಕು. ಮಂತ್ರ ಬೇರೇಕು. ಮೂಲ ಮಂತ್ರ ಹೇಳುವಂಥದ್ದು ಒಂದು ಸಾಧಾರಣ ಎಲ್ಲ ಇದಕ್ಕೆ ಇಪ್ಪದು ದೆಬ್ಬಿಸಿರೋದು ಮೂಲ ಮಂತ್ರ. ಪುಷ್ಪಾಂಜಲಿ ಅದಲ್ಲಿ ಅದೇ ಮಂತ್ರ ಮನೆಯಲ್ಲೆಲ್ಲ ಹಾಗೆ ಇದು ಇವರಲ್ಲಿ ಬೇರೆ ಇದ್ದು ವ್ಯತ್ಯಾಸ ಅದ. ಮರುಳಲ್ಲಿ ಇಲ್ಲೇ ಆಡಿ ತಿಪ್ಪಲು ಸಾಕು, ಅದು ಗೊಂತಿಲ್ಲ. ಹೇಗೆ ಅದಲ್ಲ, ಅದು ಹೆಂಗೆ ಹೇಳ, ಅದೊಂದಲ್ಲ, ಅದೇ ಅದೇ ಹೇಳಿದರೆ ಅಪ್ಪು ಇವಾಗ ಮೂಲ ಮಂತ್ರವೇ ಓಂ ಹ್ರೀಂ ದುಂ ದುರ್ಗಾ ಯಾವ್ದು ಹೇಳಿ? ಹಿರಿಕವಲ ಹಿರಿಗವಲ ಅದೇ. ಹಿರಿಗವಲ ಮರುಳಲ್ಲಿ ಪದ ಎರಡನೇ ಕವರ ಆಳಿ ಈಗ ಒಂದು ಸಂಶಯ ಇವರದ್ದು, ಡೌಟ್ ಬರ್ತದೆ. ಒಂದು ಹಿರಿ ಕವಲು ಮರುವಳಲ್ಲಿ ಇಪ್ಪದ ಅಲ್ಲ ಎರಡನೇ ಕವಲು ಮರುವಳಲ್ಲಿ ಇಪ್ಪದ ಮೂಲ ಮನೆಯಲ್ಲಿ ಹೇಳಿ ಒಂದು ಸಂಶಯ ಇವಕ್ಕೆ ಬರ್ತಾ ಇದ್ದು. ಈಗ ಕುಟುಂಬ ಸ್ಥಾನಾಧಿಪತಿಯಾದ ಗುರು ಅಷ್ಟಮಲ್ಲಿದ್ದು ಭಾವಕ್ಕೆ ದೃಷ್ಟಿಪಗ. ಈಗ ಹಿರಿಕವರು ಮರುವಳಲ್ಲೇ ಇಪ್ಪದೇ ಇದ್ದದೆ, ಹಿರಿಕವರು ಮರುವಳಲ್ಲಿದ್ದು ಅದರ ದಾಖಲೆಯಲ್ಲಿ ಈಗ ಈಗಾಗಲೇ ಹೇಳಿದಂಥ ತರವಾಡು ಮನೆಯಲ್ಲಿ ಹೇಳ್ತಾರೆ ಅದು 3ನೇ ಶಾಖೆಗೆ ಇದ್ದು. 3ನೇ ಶಾಖೆ ಅಪ್ಪು 2ನೇ ಶಾಖೆ ಮರಳಲ್ಲಿ ಇದ್ದು ಮೊನ್ನೆವರೆಗೆ ಇತ್ತು. ಈಗ ಮರಳಲ್ಲಿ ಅದೇ ಗ್ರಾಮಲ್ಲಿದ್ದವು ರಜಾ ಮೇಲೆ ಈ ಮರಕ್ಕಿಣಿ ಕುಕ್ಕುಪುಳಿ ಮತ್ತೆ ಈಗ ಈಗ ನಮಗೆ ಮೂಲ ಮನೆ ಹೇಳುವಂಥದ್ದು ಕಂಡು ಬಂದದ ರಕ್ತೇಶ್ವರಿ ಆಯುಧ ಇಪ್ಪ ಮನೆ, ರಕ್ತೇಶ್ವರಿ ಭಂಡಾರ ಆಯುಧ ಇದ್ದಾನೆ. ಆ ಮನೆಯಿಂದ ಕೆಳದಿಕ್ಕೆ ಮೂಲ ಮನೆ ಇತ್ತು ಹೇಳೋಕೆ ದಾಖಲೆ ಹಾಗೆ ಸ್ವಲ್ಪ ಆಚೆ ಈಚೆ ಇದ್ದಿಕ್ಕು. ಆದರೆ ಅದೇ ಸಮಯದಲ್ಲಿ ಅಲ್ಲಿ ಬೇರೆ ಮನೆಗಳು ಇತ್ತು. ಈಗ ಕುಕ್ಕುಪುಳಿಯವರ ಅವರದ್ದು ಮನೆ ಇತ್ತು, ಎಂಗಳದ್ದು ಮನೆ ಇತ್ತು, ಇವರದ್ದು ಮನೆ ಇತ್ತು. ಇದು ಹೊರತು ಆ ಹಿರಿಯ ಗೋವಿಂದ ಹೇಳುವ ಇದ್ದವಲ್ಲ ಅವರದ್ದು ಆನಂತರ ಯಾವುದೇ ಸಹಾರಗ ಸಿಕ್ಕುತ್ತಿಲ್ಲ. ಈಗ ಅದು ಸಿಕ್ಕಿದ ಅದಕ್ಕೆ ಅದರಿಂದ ಮೊದಲಿನಿಂದ ಈ ಇದು ಭಂಡಾರ ಇದ್ದ ಮನೆ ಅದು ಯಾವುದು? ಈಗ ಭಂಡಾರ ಈಗ ಇದ್ದಪ್ಪು ಮೊದಲೆಲ್ಲಿತ್ತಿದ್ದು ಹೇಳಿ ಅಲ್ಲಿ ಅದು 3ನೇ ಶಾಖಗೆ ಆ ಭಂಡಾರ ಹೆಂಗೆ ಹೋತು ಹೇಳಿ ಹೇಳೋ ವಿಷಯ ಅಷ್ಟೇ. ಈಗ ಅದು 3ನೇ ಶಾಖೆಯಲ್ಲಿ ಈಗ ಇಪ್ಪದು ನಿಸ್ಸಂತತಿಯಾಗಿ 3ನೇ ಅಂಕ 2ನೇ ಅಂಕ ಬಂದದ್ದು ಶುರುವಾದದ್ದು ಇಲ್ಲೇ. ಅದು ಕುಟುಂಬ 2ನೇ ಅಂಗ ಬಂದಿಲ್ಲ. ಈಗ ಹೇಳ್ದಂಗೆ ಮಾಣಿಗೋಯ್ಲು ಹೇಳಿದ್ರೆ ಆ ವಿಭಾಗಕ್ಕೆ ಮತ್ತೆ ಹೋಗ್ಬೋದು ಹಾಗೆ ಬಾಬು ಆ 2ನೇ ಶಾಖೆಯಲ್ಲಿ 3 ಕಾವಲಿದ್ದು, ಆ 3 ಕಾವಲು ಇಂದಿಂಗೂ ಇದ್ದು. ಮರಕ್ಕಿಣಿ ಕುಕ್ಕುಪುಳಿ ಅದೊಂದು ಮರವೊಳಗೆ ಮತ್ತೆ ಆ 3 ಶಾಖೆಯು ಇಂದಿಂಗೂ ಮುಂದುವರಿತಾ ಇದ್ದು. 1ನೇ ಶಾಖೆ ಮಾತ್ರ ಇಲ್ಲದ್ದೆ ಅದು ಅಮ್ಮಗದು 1ರಿಂದ ಹೋಗಿ ನೇರ 3ಕ್ಕೆ ಹೋತು ಉಳಿ ಆಗುತ್ತಿಲ್ಲಯಾ ಅದೆಂಥದ್ದು ಉಳಿ ಅಲ್ಲಿ 2 ಕವಲು ಬೇರೆ ಹೋಯ್ದು ಕುಕ್ಕುಪುಳಿ ಮತ್ತು ಮರಕ್ಕಿಣಿ ಮೊದಲಿಂಗ ಹೋಯ್ದವು. ಅಲ್ಲಿಂದ ಮರವಳದ ಭೂಮಿಯಿಂದ ಹೋಯ್ದವು. ಆದರೆ ಒಂದು ಶಾಖೆ ಮೊನ್ನೆವರೆಗೆ ಇತ್ತು. ಅದೇ ಗ್ರಾಮಲ್ಲಿಗೆ ಇದ್ದವು. ಅಲ್ಲಿ ವಸತಿಗೆ ಕಷ್ಟ ಹೇಳೋದಲ್ಲಿ ಅಲ್ಲಿಂದ ರಜಾ ಮೇಲೆ ಒಂದು ಕುಯ್ದವು ಅಷ್ಟೇ. ಅಲ್ಲ ಅದರಲ್ಲಿ ಈ ದೇವಿ ಆ ಸಂದರ್ಭಕ್ಕೆ ಹಣ ಹೇಳ್ತಿದ್ದಾರೆ. ಇದು ಈ ದೇವಿಯದ್ದೊಂದು ವಿಭಾಗಕ್ಕೂ ಮತ್ತು ಧರ್ಮದೇವಿಯದ್ದೊಂದು ವಿಭಾಗ ಹಾಗೆ ಬದಲಾವಣೆ ಮಾಡಿದ್ದವ ಈ ಭಂಡಾರವ ಏನೋ ಪಾಲಪ್ಪ ಅದು ಬದಲಾವಣೆ ಆಗುವಂತಿಲ್ಲ. ಈಗ ಭಂಡಾರ ಇಪ್ಪದಲ್ಲಿ ಈಗ 20 ಮೂಲ ಮನೆಯಲ್ಲಿ ಅದರನ್ನೇ ಮೂಲ ಮನೆ ಹೇಳಿ ನಂಬಿದೆ ಹಂಗ. ಅಲ್ಲ ಈಗ ಜಾಗ ಮೂಲ ಮನೆ ಸ್ಥಳ ಅಪ್ಪದು. ಈಗ ಮನೆ ಕೆಲವರಿದ್ದು ಕೆಳ ಮೇಲೆ ಹೇಳ್ತಂಗೆ ಹಾಗೆ ಹೋಗು ಜಾಗೆ ಅದ್ವೇ ಜಾಗೆದುವೆ ಮನೆಯದೇ ಅಲ್ಲ ಆಳಿ. ಅದು ಆ ಕಾಲಕ್ಕೆ 3 ಮನೆ ಆಯ್ದಲ್ಲಿ. ಜಾಗ ಹತ್ತಿರ ಇಲ್ಲಿಂದ ರಜಾ ದುರಸ್ತಿ ಮಾಡುವಾಗ ಮತ್ತೊಂದು ಮನೆ ಕಟ್ಟಿದ್ದು ಅಷ್ಟೇ. ಅದೇ ಮನೆ ಮಾಡುವ ಈಗ ಒಂದು ಮನೆ ಬದಲಾಯಿಸಿ ಹಂಗೆ ಹಂಗೆ ಅದು ಅವಕ್ಕೆ ಹೇಳಿಯೇ ಕಟ್ಟಿದ ಮನೆ. ಏಕೆ ಹೇಳಿ ಇವು ಮೂಲ ಮನೆಯಲ್ಲಿ ಅಮ್ಮ ಇತ್ತಿದ್ದವು. ಈ 5 ಜನರ ಅಮ್ಮಂದ ಇದ್ದದು
ಮೂಲ ಮನೇಲಿ ಇದ್ದದ್ದು. ಹೇಗೆ? ಅದು ಅವಾಗ ಕೇಳಿ ಕಟ್ಟಿದ ಮನೆ. ಹಾಂ. ಮೂಲ ಮನೆ ಹೇಳೋದ್ರಲ್ಲಿ ಅಮ್ಮ ಇತ್ತಿದ್ದ ಉಳಿ, ಆ ಅಮ್ಮನ ನೋಡಿ ಮೇಲೆ ಮೂಲ ಮನೆ ಇದ್ದವನ ಕೈಲಿ ಇಷ್ಟು ಜನವು 20 ವರಹ ಕೊಟ್ಟಿದ್ದ ಉಳಿ ದಾಖಲೆಯಲ್ಲಿದ್ದು. ಅಮ್ಮ ಅದು ಮೂಲ ಮನೆ ಆಗಿತ್ತಿಲ್ಲ, ಆದರೆ ಭಂಡಾರಲ್ಲಿದ್ದು. ಈಗ ಈ ಒಂದು ಜಿಜ್ಞಾಸೆ ಎಂಥದ್ದು ಒಳ್ಳೆ. ಈಗ 4ನೇ ಭಾವಪತ್ಯಾದ ಶನಿ, ಆ ಭಾವನ ರೀತಿಯಲ್ಲಿ ರಾಹು ಸಂಪರ್ಕ, ಲಗ್ನಾಧಿಪತಿಯಾದ ಕುಜನಿಂದ 9ನೇ ಸ್ಥಾನದಿಂದದು. ಈಗ ಆ ಸಂದರ್ಭಕ್ಕೆ ಸ್ಥಳ ಅವು ಕ್ರಯ ವಿಕ್ರಯ ಮಾಡಿದ್ದವು. ಇಲ್ಲಿ ಸ್ಥಳ ಅಥವಾ ಬದಲಾವಣೆ ಎಷ್ಟು ಆಯಿತು, ಸ್ಥಳ ಬದಲಾವಣೆಗೂ ಆಗಿದೆ. ಯಾಕಂದ್ರೆ ಅವಕ್ಕೆ 10-20 ಜಾಗಗಳ ಆ ಸಂದರ್ಭಕ್ಕೆ ಇದು ಬದಲಾವಣೆ ಅಂತ ವಿಚಾರ. ಈಗ ಇದ್ದಕ್ಕೆ ಬಂದದ ಹಾಗೆ ಅದು. ಹಿರಿ ಕವರೆಲ್ಲ ದುರ್ದೆ ಏನೋ ಅವು ಅಲ್ಲಿಂದ ಸ್ಥಳಾಂತರಿಯವೋ ಅಥವಾ ಮಾರಾಟವೋ ಅಥವಾ ಏನಾದ್ರು ಸಾಲಕ್ಕೆ ಏನಾದ್ರು ಇದಾಗಿ ಭೂಮಿಯ ಕೊಡುವ ಸ್ಥಿತಿ ಬಂದು ಹಾಗೇನಾರು ಸ್ಥಿತಿ ಬಂದು ಆ ಸಂದರ್ಭಕ್ಕೆ. ಆ ಕಾಲಲ್ಲಿ ಮರವಳಲ್ಲಿ 5 ಮುಡಿಪಿತ್ತಲ್ಲ, 5 ಮುಡಿಪಿತ್ತು, 5 ಬೇರೆ ಬೇರೆ ಕಡೆ ಆಯ್ಕೊಂಡಿತ್ತು. ಮೂಲ ಮನೆ ಹೇಳೋದು ಒಂದು ಇತ್ತು, ಆ ಮೂಲದಲ್ಲಿ ಮೂಲ ಹಬ್ಬೆಯೂ ಇದ್ದದಪ್ಪು. ಈ ಹಬ್ಬೆ ನೋಡಿ ಒಮ್ಮಲೆ ಆ ಮನೇಲಿ ಇದ್ದವನ ಹತ್ರ 20 ವರ ಹೋಗಿ ಕೊಟ್ಟದು ಅಪ್ಪು, ಅದು ದಾಖಲೆಯಲ್ಲಿದ್ದು. ಈ ಭಂಡಾರ ಮಾತ್ರ 3ನೇ ಹಂಗೆ ಹೆಂಗೆ ಹೊತ್ತು ಒಳ್ಳೆ. ಅದೇ ಆ ಸಂದರ್ಭಕ್ಕೆ ಏನಾದ್ರು ಅವು ಜಾಗ ಇದು ಸ್ಥಳ ಬದಲಾವಣೆಯೋ ಸ್ಥಳ ಬದಲಾವಣೆ ಪಕ್ಕ ಭಂಡಾರ ಬದಲಾವಣೆ ತಾಳಿ ಅಲ್ಲ, ಭಂಡಾರ ನಿಂಗೆ ನೋಡಿ ಹೆಂಗೆ ಕಷ್ಟ ಆಗುತ್ತಿಲ್ಲ ಹಾಗೇನಾದ್ರು ಒಂದು ಇದರಲ್ಲಿ ಬದಲಾವಣೆ ಮಾಡಿದವ. ಆ ದಾಖಲೆ ಯಾವುದು ಸಿಕ್ಕುತ್ತಿಲ್ಲ, ದಾಖಲೆ ಅದಕ್ಕೆ ದಾಖಲೆ ಅಲ್ಲ, ಹೇಳಿಕೆಯೂ ಸಿಕ್ಕುತ್ತಿಲ್ಲ, ಹೇಳಿಕೆಯೂ ಸಿಕ್ಕುತ್ತಿಲ್ಲ. ಇದೇನೋ ಒಂದು ಸ್ಥಳ ಹೆಂಗೋಗೆ ಮೂಲ ಹೇಳಿಕೆ ಹೇಳಿಕೊಂಡು ಹೆಂಗ ದೊಡ್ಡ ಮರವಳ್ಳ ಹಳಿಯು ಆಚೆ ಕರೆ ಹೇಳಿ ಈಚೆ ಕರೆ ಹೇಳಿ ಮಾತ್ರ ಹೇಳಿಕೊಂಡಿದ್ದದು. ಈ ತರವಾಡು ಹೊಳಿಯೋ ಮೂಲ ಹಳಿ ಹೇಳಿಯೋ ಹೆಂಗೆ ಈ ಕಲ್ಪನೆ ಬಂದ ಈಗ 15 ವರ್ಷ ಇತ್ಲಾಗೆ ಆಗಿ. ಆದರೆ ಭಂಡಾರ ಇದ್ದದಪ್ಪು, ಈಗಳು 20 ಆದರೆ ಭಂಡಾರ 10-15 ವರ್ಷ ಅಲ್ಲ, ಇದು ಜಾಸ್ತಿ ಹಾಕೋದು. ಭಂಡಾರ ಮೊದಲಿದ್ದು ಅಲ್ಲಂಗಲ್ಲ, ಆ ಕವರಿಗೆ ಬಂದದು 15 ವರ್ಷ. ಅಲ್ಲಲ್ಲ, ಈ ತರವಾಡು ಹೊಳಿ ಹೇಳು ಮೂಲವನ್ನ ಹೇಳೋ ಕಲ್ಪನೆ ಹೇಳಿದ್ದದು. ಅದೀಗ ಇತ್ತೀಚೆಗೆ ಕಾಣದ್ದು ಒಳ್ಳೆ ಅಷ್ಟು. ಭಂಡಾರ 20 ಅಲ್ಲಿ. ಇದೇನೋ ಒಂದು ಸ್ಥಳ ಬದಲಾವಣೆ ಸಂದರ್ಭಕ್ಕೆ ಅದರ ಅವಕ್ಕೆ ವಹಿಸಿಕೊಟ್ಟಂಥ ಸ್ಥಿತಿ ಬರೋಕಿದೆ. ಒಂದು ಮಾರಾಟ, ಆ ಒಕ್ಕವಕ್ಕೆ ಹೊದ್ದು ಆಸ್ತಿಗಳವು ಆನಂತರ ಹಾಗೆ ಬದಲಾವಣೆ ಮಾಡಿಕೊಂಡು ಹೊದ್ದದಿದ್ದು ಹಾಗೆ ಸಂದರ್ಭಕ್ಕೆ ಏನಾದ್ರು ಚೇಂಜ್ ಮಾಡಿದವ ಗೊಂತಿಲ್ಲ, ಆ ಬಗ್ಗೆ ಮಾಹಿತಿ ಸಿಕ್ಕುತ್ತಿಲ್ಲ. ಒಂದು ಅವಕ್ಕೆ ಅದರ ಅಲ್ಲಿ ಕೊಂಡೋಗಲು ಕಷ್ಟ ಆಗುತ್ತೋ, ಮತ್ತೊಂದು ಇದು ಬೇರೆ ವ್ಯವಸ್ಥೆ ಮಾಡಿ ಹೇಳುವಂಥ ಸ್ಥಿತಿ ಕೊಟ್ಟೋದು. ಅಲ್ಲಿ ಒಂದು ವಿಶೇಷ ಅಂತ ಗೊತ್ತಿಲ್ಲ, ಎಂಗಳ ಮೇಗಣ ಮನೆ ಈಗ ಮೂಲ ಮನೆಯಲ್ಲಿ ಹೇಳುವಲ್ಲಿ ಪ್ರತಿಷ್ಠೆ ಮಾಡಿದ ಲಕ್ತೇಶ್ವರಿ ಇದೆ, ನಾಗವನು 20 ಈಗಣ ವನಲ್ಲಿ 20 ಎನ್ನಲ್ಲಿ 20 ಯಾವುದೇ ಮನುಷ್ಯರು ಹಾಕಿದ ಕಲ್ಲು ಇಲ್ಲದ ಅನಾದಿ ವನ. ಈ ಅನಾದಿ ವನಲ್ಲಿ ಅವರದ್ದು ಒಂದು ತಂಬಲ ಇದ್ದು ಹೇಳಿ, ಒಂದು ಅವರದ್ದು ತಂಬಲ ಗೊತ್ತಿಲ್ಲ, ಆದರೆ ಇಲ್ಲಿ ತಂಬಲ ಆಗುತ್ತು. ರೆಕಾರ್ಡ್ ತಂಬಲ ಹಾಕಿದ್ದು ನಾವು ಮಾಡಿಕೊಂಡಿದ್ದ ಅದೊಂದು ರೆಕಾರ್ಡ್ ಇದ್ದು ಹೇಳಿ ಎಂದ ಅಣ್ಣ ಅವನಿಗೆ ಹೋದ, ಈಗ ಅವ ಮಾಯ, ಈಗ ಅವನೇ ಅದರ ಉಲ್ಲೇಖ ಮಾಡಿದ್ದು. ಆವಾಗ ಆದಿ ಮೊದಲ ಅನಾದಿ ಮೊದಲ ಹೇಳಿ ಒಂದು ಜಿಜ್ಞಾಸೆ ಬಂದದೀಗ. ಅನಾದಿ ಮೊದಲ ಹೇಳಿ ಇಲ್ಲಿ ಒಂದು ಕಲ್ಲು ಮನುಷ್ಯರು ಹಾಕಿದ್ದೇ ಇಲ್ಲ. ಇಲ್ಲಿ ಪುಂಚವುದೇ ಪೂರ್ವಲ್ಲಿ 20 ಶಿಲೆ ಮಾತ್ರ ಮತ್ತೆ ವನ. ಅಲ್ಲಿಗೆ 6 ಹೆಮ್ಮಕ್ಕಳು ಕೂಡ ಹೆರಗಾದ ಕೂಡ ಹೋಗ್ತದೆ ಅಂತ ಒಂದು ಪವಿತ್ರ ಜಾಗ ಇದೆ, ಅಷ್ಟು ಜಾಗ. ಇದು ಇಲ್ಲಿದ್ದ ಈಗ ನಾಗರಾಜ ಹೇಳುವ ಜ್ಯೋತಿಷಿ ಇದ್ದಾನೆ ಕುಟುಂಬದವನೇ, ಅವನ ಹಿರಿಯರು ಬಂದು ಮೂಲ ಸ್ಥಳ ಹೇಳಿಕೆ ಬಂದು ಅವಕ್ಕಲ್ಲಿ ಪ್ರಾರ್ಥನೆ ಸಲ್ಲಿಸಿಕ್ಕಿ ಸಂತಾನ ಇಲ್ಲದೆ ಒಂದು ಸೇವೆ ಕೊಡೆ ಕೂಳಿ ಹೇಳಿಕೆ ಮಾಡಿದ್ದೊಪ್ಪು. ಆ ನಂತರ ಒಂದು ಪುತ್ರ ಸಂತಾನವಾಗಿ ಇದೇ ನಾಗರಾಜ ಹುಟ್ಟಿದ್ದ. ಅದೇ ಆ ವನದ ಒಳದಿಗೆ ಒಂದು ಆಶ್ಲೇಷ ಬಳಿ ಮಾಡಿದ ನಂತರ ಅಲ್ಲಿ ಸಂತಾನ ಅದು. ಅದು ಇವನೇ ದೃಷ್ಟಾಂತ ಅದಕ್ಕೆ. ಈಗ ಆ ಸ್ಥಳ 6 ಕೈ ವರ್ಷ ಆಗ ಎನ್ನ ಮನೆ ಹತ್ರ 20 ಅದು. ಅಮ್ಮ ಮರೆವು ನಮ್ಮ ರಜೆ ಜಾಸ್ತಿನೇ ಕಾಣುತ್ತವೆ. ಅವು ಅಷ್ಟಾದ ಮತ್ತೆ ಅಲ್ಲಿಗೆ ಬೈಂದವಿಲ್ಲ ಅವರ ಕೆಲಸ ಆದ ನಂತರ ಹೇಳಿದ್ದು ಬೇಜಾರು ಮಾಡಿದ 6 ಬೈಂದವಿಲ್ಲ. ಅಲ್ಲ ಅವಂಗದು ಗೊತ್ತೀರಾ, ಎನ್ನ ಮನೆ ಹತ್ತಿರ ಒಂದು ವನದ ಒಳದಿಕ್ಕೆ ಒಂದು ಸ್ಥಳವ ಆನದ ಅಣ್ಣನು ಮಾಡಿ ಅಲ್ಲಿ ಆ ಕಾರ್ಯಕ್ರಮ ಆದ್ದು. ಎಂತಕ್ಕೆ ಬಂದದು, ಸಂತತಿ ಇಲ್ಲದ ಕಾರಣ ಸಂತಾನ
ಅದು ಹೆಸರು ನಾಗರಾಜಾಳಿ ಆಗಿ ಬಿಡಿದ್ದು. ಡೈವರ್ಜರ್ ಯಾರೋ ಇವಕ್ಕೆ ಹೇಳಿದ್ದು ಇವರ ಅಪ್ಪಂಗೆ, ಅದರ ಅವು ಹೇಳಿ ಅಪ್ಪು ಯಾವ ಒಂದು ಕಲ್ಲು ಅಲ್ಲಿ ಮನುಷ್ಯ ಹಾಕಿದ್ದೇ ಇಲ್ಲ. ಈಗ ಅಲ್ಲಿ ತಂಬೆಲ್ಲ ಮಾಡಿದವರು ಈಗ ನೋಡು ಅದೀಗ ಈ ಭಂಡಾರಪ್ಪ ಮನೆಯಿಂದ ಎಷ್ಟು ದೂರ? ತುಂಬ ದೂರ ಇಲ್ಲ, ಒಂದು 500 ಮೀಟರ್. ಹತ್ತೆ ಅಷ್ಟೇ, ಹೆಚ್ಚು ದೂರ ಇಲ್ಲ ಮಗ. ಅದೇ ಅದಕ್ಕೆ ಸಂಬಂಧ ಇಪ್ಪಂದೆ ಅದು ಭೂಮಿ ಒಂದೇ ಅದು. 500-1000 ಮೀಟರ್ ಅಪ್ಪಲು ಸಾಕು ಮ್ಯಾಕ್ಸಿಮಮ್. ಮರವಳ ಭೂಮಿ ಮರವಳದ ಹಿರಿ ಅಪ್ಪು ಅದರ ಹಕ್ಕಿಬ್ಬ ರೈಟ್ ಹಕ್ಕಿಬ್ಬ ಅವಂಗೆ ತರವಾಡ್ಲಿಪ್ಪ ಅವ ಅಲ್ಲಿಂದ ಹೋಯ್ದ ಎನ್ನ ಮನೆ ಹತ್ರ ವನ ಇದ್ದೋಳೆ ಅವನು ಮಾಡೋದು. ಒಂದು ಸರ್ತಿ ಇವನು ಒಂದು ತಂಬಲ ಮಾಡಲಿ ಅವ ಅಕಸ್ಮಾತಾಗಿ ಬಂದು ಅವನ ಅಪ್ಪನೊಟ್ಟಿಗೆ ಅವನ ಹೆಂಡತಿ ಉದತ್ತು. ಅವ ಬಂದು ಮಾಡಿದ್ದದು ಇದಕ್ಕೆ ಒಂದು 500 ರೂಪಾಯಿಯನ್ನು ಕೊಟ್ಟಿದ್ದ ಅಣ್ಣ ಒಂದು ತಂಬಲ ಮಾಡೋದು ಹೇಳಿ. ಅದು ಹೆಂಗೆ ಎಂಗಳ ಗಣನೆಗೆ ಅಲ್ಲದ್ದೇ ಆ ನಡೆದ ಸಂಗತಿ. ಅವರ ಅಪ್ಪಂಗೆ ಎಂಗಳ ಭೂಮಿ ಸಂಪೂರ್ಣ ಸಂಗತಿ ಹೋದ್ರು, ಸರ್ವೆ ಮರಗಳು ಅಂತಿದ್ದು. ಅವು ಹೋಗಿ 50 ವರ್ಷ 52ರಲ್ಲಿ ಹೋದವಂಗೆ ಇಲ್ಲಿ ಸರ್ವೆ ಮರ ಅಂತಿದ್ದು ಇವರ ಅಪ್ಪಂಗೆ. ಅಂತಿಲ್ಲ ಅಪ್ಪು ಇದೆಲ್ಲ ಹೆಂಗೋ ಪೂರ್ವ ಸೂಚನೆ ಇದ್ದು ಆದ್ದದೇ ಅಲ್ಲ, ತನ್ನಷ್ಟಕ್ಕೆ ಅದು ಹಿಂಗೆ. ಈಗ ನಿಂಗೆ ಇವರ ವಿಭಾಗ ಹೆಂಗ ಎನ್ನ ಅಪ್ಪಾಜಿ ಮಗ ನೀವು ಮತ್ತೆ ಕಾಸ ಅಪ್ಪಾಜಿ ಅಲ್ಲ. ಈಗ ಇದಕ್ಕೆ ಫಂಕ್ಷನಿಗೆಲ್ಲ ಆಗ್ತಿತ್ತು ಇಲ್ಲ. ಇದು ಫಸ್ಟ್ ಇವರ ಮನೆಗೆ ಆನೋ ಇದೆ, ಇವರ ಅಣ್ಣನ ಉಪನಯನಕ್ಕೆ ಆನೋ ಇದೆ. ಅದೇ ಇಲ್ಲಿ ಜಟಾಧಾರಿ ದೈವ ಹಾಗೆ ಹೇಳಿದ ದಿನ ಕನಸು ಕಟ್ಟಿದ್ದಲ್ಲ ಮಾವನವರಿಗೆ. ಹಾಗೆ ಆ ದಿನ ಅಲ್ಲಿವರೆಗೂ ಮಾವನವರು ಬೇಡಾಳಿ ಹೇಳಿಕೊಂಡಿತ್ತಿದ್ದವು, ಅತ್ತಿತ್ತೆ ಹೊಪ್ಪದು ಬೇಡ ಹಾಗೆ ಹೇಳಿಕೊಂಡು. ಆದರೆ ಆ ದಿನ ಇದು ಆಯಕು ನಡೆಯಕು ಅತ್ತಿತ್ತೆ ಹೋಯಕು ಹೇಳುವಂಥದ್ದರ ಸ್ಪಷ್ಟವಾಗಿ ಹೇಳಿದ್ದವು. ಹಾಗೆ ಅದರಿಂದ ಮತ್ತೆ ಹೆಂಗ ಹೋಯ್ದೆ ಅವರ ಮನೆಗೆ. ಮತ್ತೆ ಮೊದಲಿಂದಲೇ ಯಾವುದು ಅದು ಹೋಕೊರಕ್ಕೆ ಅದು ನನಗೆ ಗೊತ್ತಿಲ್ಲ ನಿಜಕ್ಕೂದೆ ಅಲ್ಲಿ ಇಲ್ಲ. ಇವರ ಅಪ್ಪನೇ ಮಂಗಳೂರ್ಲಿಪ್ಪ ಮನೆಗೆ ಎನ್ನ ಇನ್ವೈಟ್ ಮಾಡಿದ್ದ. ಮತ್ತೆ ಉದಯ ಎಂಗಳ ಮನೆಗೆ ಬಂದು ಊಟ ಮಾಡಿಕ್ಕೆ ಹೋಯ್ದವು. ಅದು ಪೇಜಾವರ ನಮ್ಮ ಪೇಜಾವರಲ್ಲ ರಾಮಚಂದ್ರ ಮಠಲ್ಲಿ ನಿಂಗಳ ಅಪ್ಪ ಇಪ್ಪಾಗ ಅಪ್ಪನು ಇವು ಇಬ್ಬರು ಇತ್ತಿದ್ದವು. ಎನ್ನ ಬಾಳಿ ಹೇಳಿದ್ದವು ಇವರಪ್ಪ. ದೊಡ್ಡ ಕ್ಲೇಶ ಅಂತೂ ಇಲ್ಲ ಹೇಳಿ ಏನ ಕಾಣುತ್ತು ಮೇಘ ನೋಡುವ. ಹಾಂ ಅದಕ್ಕೆಲ್ಲ ಸೇರಕ್ಕಾದಕ್ಕೆ ಮನೆ ದೇವರಿಗೆ ಪರಿಹಾರ ಮಾಡಿ ಕೊಡ್ಲಕ್ಕೂ ಸಮಸ್ಯೆ ಏನಲ್ಲ ಅದು. ಈಗ ಬಂದ ಕೆಲವು ಮೊದಲಾಣ ಬಿಟ್ಟದಿಂದ ಕೋಪವೋ ಶಾಪವೋ ಕಾಪವೋ ಏನಿದ್ದರುದೇ ಮನೆ ದೇವರೇ ಪರಿಹರಿಸಿಕೊಂಡು ಪ್ರಾರ್ಥನೆ ಮಾಡಿಕೊಂಡಲ್ಲಿಗೆ ಸಿಕ್ಕಿದ್ದು ಅದೊಂದು ಸಿಕ್ಕಿದ್ದು. ಹಂಗೇಳಿ ಇನ್ನೊಂದು ಕವರಿದ್ದನ್ನೇ ಎಲ್ಲ ದೊಡ್ಡಪ್ಪನ ಮನೆಯವು ಅವು ಇಂದ್ರೆ ಬೈದವಿಲ್ಲ ಹೆಂಗೆ ಅಲ್ಲಿ ಸಂಪರ್ಕ ದೂರ ಆಯ್ದದು. ಅವು ಪಾಲು ತಗೊಂಡು ಹೋದವತ್ತು ಇತ್ಲ ಬೈದ ಅವು ಗೊಂತೇ ಇಲ್ಲ. ಹೆಂಗೋ ಅವಕ್ಕೆ ದೊಡ್ಡಪ್ಪನ ಮಕ್ಕಳು ಸ್ಟುಡಿಯೋ ನನಗೆ ಹಿಂದೂ ಗೊತ್ತಿಲ್ಲ, ಹಿಂದೂ ಗೊತ್ತದು ಅವ ಹೇಳಿದ ಕಾರಣ. ಅಪ್ಪು ಇಲ್ಲಿ ದೇವಸ್ಥಾನಕ್ಕೆ ಹಬ್ಬಗ ಬಲಿ ಹಬ್ಬಗ ಹಿಂದೆ ಎನ್ನ ಅಪ್ಪ ಮುಂದೆ ದೇವರು ಹೊತ್ತುಕೊಂಡು ಅಣ್ಣ ಹಬ್ಬದು ಹಾಗಿದ್ದತ್ತು. ಜಯರಾಮನ ದೊಡ್ಡ ಮರವಳದ ಗ್ರೂಪಿನ ಮುಗುಳಿಲಿಪ್ಪದು ಮೂಲ ಮನೆಯು. ಈಗ ನಮ್ಮ ಪೂಜೆ ಇಲ್ಲಿ ಮೂಲ ಮನೆಯಲ್ಲಿ ನಡೀತಲ್ಲ, ಅದು ದೇವರಿಗೆ ಸಲ್ಲುತ್ತಾ ಇಲ್ಲಿ ಹೇಳಿ ನಿಂಗೆ ಅಲ್ಲಿಯೇ ಪ್ರಶ್ನೆ ಮಾಡಿದ್ದೆವು ಮೊನ್ನೆ ಹೇಳಿ ಹೇಳ್ತೀವಿ. ನಾವೀಗ ಪೂಜೆ ಎಲ್ಲ ಮಾಡ್ತಲ್ಲ, ಈಗ ಈ ಜಯರಾಮ ಎಲ್ಲ ಸರಿಯಾಗಿ ಮಾಡ್ತಾ, ಅದು ದೇವರಿಗೆ ಸಲ್ಲುತ್ತಾ ಇಲ್ಲೇ ಹೇಳಿ. ಈ ಜಯರಾಮ ಹೇಳೋ ಅಲ್ಲಿ ಅಲ್ಲಿ ಇವ ಇಪ್ಪದ ಅಪ್ಪಚ್ಚಿ ಮಗ ಎನ್ನ ಮುಗುಳಿಪ್ಪದು ಅವನ ದೊಡ್ಡಪ್ಪನ ಮಗ. ಅದು ನೋಡುವ ಅದೀಗ ನಾವಾಗ ಒಂದು ನೋಡ್ತಾವಪ್ಪ ಸಡನ್ ಆಗಿ ಯಾವಾಗ ವಿಷಯ ಬರೋದು ಎಂತ ಕೇಳಿದರೆ ಈಗ ಹಿರಿಯರಿಂದಲೇ ಬಂದದು. ನಾವು ನೋಡುವಾಗ ಮಧ್ಯದಲ್ಲಿ ಪಾಲು ಎಲ್ಲ ಕಡೆ ಕೂಡ ಡಿವೈಡ್ ಆಗುತ್ತು. ಈಗ 250 ವರ್ಷಕ್ಕೆ ಹಿಂದೆ ಕೂಡ ಡಿವೈಡ್ ಆಯ್ಕು ಪಾಲು ಆಯ್ಕು ಹೇಳಿ ಆದರೆ ಆಗಿನ ಕಾಲದಲ್ಲಿ ಕೂಡು ಕುಟುಂಬ ಪಾಲು ಬಂತು ಹೇಳಿದರೆ ಅಲ್ಲಿ ಏನೋ ಮನ ಕ್ಲೇಶ ಆಗಿ ಅಲ್ಲಿಯೇ ಡಿವೈಡ್ ಆಯಿತು. 250 ವರ್ಷಕ್ಕೆ ಮೊದಲೇ 5 ಕುಟುಂಬಗಳಲ್ಲಿ ಮಧ್ಯದಂಗೆ ಮೂಲ ಮನೆ ಸಿಕ್ಕಿತ್ತು, ಬಾಕಿ 2 ಬೇರೆ ಬೇರೆ ಆದವು. ಆವಾಗ ಅಲ್ಲಿ ಏನೋ ಮನಕ್ಲೇಶ ಆಗಿರಲೇಬೇಕು, ಅವಕ್ಕೆ ನೋವಾಗಿಯೇ ಹೆರ ಹೋಗಿರಬೇಕು. 250 ವರ್ಷಕ್ಕೆ ಪುನಃ ಬಂತು. ಆಗ ಅವು ಪುನಃ ಕೇಶವ ಅಜ್ಜ ಇದ್ದದ್ದು, ಅವಂಗೆ ಒಬ್ಬನೇ ಮಗ ರಾಮಜ್ಜ,
ಬಾಕಿ ಕೂಸುಗಳು 8 ಜನ. ರಾಮ ಅಲ್ಲಿ ಪ್ರಾಬ್ಲಮ್ ಆಯ್ದಿಲ್ಲ, ತೊಂದರೆ ಆಯ್ದಿಲ್ಲ. ನೆಕ್ಸ್ಟ್ ರಾಮಜ್ಜನ ನಂತರ ಪುನಃ ಬಂತು 3 ಜನ, ಕೇಶವಜ್ಜ, ತಿರುಮಲೇಶ್ವರಜ್ಜ, ಗೋಪಾಲಕೃಷ್ಣ ಅಜ್ಜಿ. ಅಲ್ಲಿಯೂ ಹಾಗೆ ಮಧ್ಯದವನೇ ಬಂದ. ಪಾಲು ಅಲ್ಲೂ ಕಿರಿಕಿರಿ ಆಯಿತು, ನೋವುಗಳು ಉಂಟಾಯಿತು. ದೊಡ್ಡವಂಗ ಸಿಕ್ಕಿದ್ದು ಕೂಡ ಇದ್ದವು ವಕೀಲರು. ಅವರ ಪರಿಚಯ ನನಗೆ ಇಲ್ಲ ಇದ. ಅವ ಕೂದೆ ಹಾಗೆ ನೋವಿಂದಲೇ ಅವು ಹೊರಟದು. ಸಣ್ಣವನು ಹಾಗೆ ನೋವಿಂದಲೇ ಹೊರಟದು. ಅವ ಪಾಲಿಂಗ ಕಡೆಗೆ ಅಪ್ಪನ ಮುಂದೆ ದೂಡಿ ಎನ್ನಪ್ಪ ರಾಮ್ ಭಟ್ಟು ಅವರ ತಿರುಮೇಶ್ವರ ಮಗ ಮುಂದೆ ದೂಡಿ ಆ ಟೈಮಲ್ಲೇ ಪಾಲು ತಗೊಂಡ ಉಪಾಯಲ್ಲಿ. ಸರಿಯಾದ ಪಾಲು ಆಯ್ದಿಲ್ಲ ಅವಾಗ. ಇವಕ್ಕೆಲ್ಲ ನೋವುಂಟ ಅಲ್ಲ ಅನೇ ಹೇಳಿದಂತೆ, ಇವಕ್ಕೆಲ್ಲ ನೋವುಂಟಾಗಿ ಮನೆಯಿಂದ ಹೊರಟು ಬೇಜಾರಿಂದಲೇ ಹೊರಟದು. ನೆಕ್ಸ್ಟ್ ತಿರುಮೇಶ್ವರ ಅಜ್ಜಂಬಪ್ಪಗ ಪುನಃ ಅವಂಗೆ 3 ಜನ ಮಕ್ಕಳು, ಎನ್ನಪ್ಪ, ಚಂದ್ರಶೇಖರ ಭಟ್ಟು, ಅಲ್ಲರೆ ಇವ ಯಾರು ಜಯರಾಮನಪ್ಪ, ನಾರಾಯಣ ಭಟ್ಟು. ಇಲ್ಲಿ ಅಲ್ಲಿ ಕೂಡ ಪ್ರಾಬ್ಲಮ್ ಆಯಿತು. ಇನ್ನು ನಾನು ವಿವರವಾಗಿ ಹೇಳ್ತಿಲ್ಲದೆ ಅಲ್ಲಿ ಕೂಡ ಇದು ನೆಲಕೈ ಹಾಕೊಂಡು ಮತ್ತೊಂದು ಆಗಿಯೇ ಹೊರಟದು. ಒಬ್ಬ ಈಗಲೂ ಇದ್ದ, ಇವಲ್ಲಿದ್ದವು ಇನ್ನೇ ಡಾಕ್ಟ್ರು. ಹೌದೇ ಸುಮ್ಮನೆ ಹೋದ್ದಲ್ಲ, ಮಲ್ಲಿತ್ತಿದ್ದವು ಮನೆ ಇವಕ್ಕೆಲ್ಲ ಗೊಂತಿಕ್ಕು, ಬಾಯಿ ಬಿಟ್ಟು ಹೇಳೋದ್ರಷ್ಟೇ ಗೊಂತಿಕ್ಕು. ಅವ ಅತಿ ಬೇಜಾರು ಮನೆಯಿಂದ ಹೊರಟದು. ಅಪ್ಪ ಹೇಳಿದ್ದ, ಎನ್ನಪ್ಪ ಸತ್ತ ನಂತರವೇ ಈ ಮನೆಗೆ ಬಪ್ಪದು ಹೇಳಿ. ಎನ್ನಪ್ಪ ಸತ್ತ ನಂತರವೇ ಈ ಮನೆಗೆ ಬಪ್ಪದು ಹೇಳಿದ್ದ. ಹೇಳಿ ಹೋದವ. ಅಪ್ಪ ಸತ್ತ ಹೇಳಿ ಕೂಡಲೇ ಬಂದದು. ಅವಾಗ MBBS ಮಾಡಿ ಇಲ್ಲಿ ಇಟ್ಟಿದ್ದ. ಮತ್ತೆ ಅದೇ ಕ್ಲೇಶವಂತು ಹೊರಟ. ಹೆಂಡತಿ ಅಪ್ಪನ ಕಳಿಸಿದ, ಸೀದಾ ಕಲ್ಕತ್ತಕ್ಕೆ ಹೋಗಿ ಅಲ್ಲಿ 2 ವರ್ಷ DTM ಮಾಡಿದ. ಮಾಡಿ ಕೂಡಲೇ ಅವನಿಗೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಸಿಕ್ಕಿತ್ತು. ಸೀದಾ ಹೋದೆ ಹೆಂಡತಿ ಕರ್ಕೊಂಡು. ಮತ್ತೆ ಬಂದರೆ ಅಪ್ಪ ಸತ್ತ ನಂತರವೇ. ಈಗ ಬಪ್ಪಲೆಂಗೆ ಒಟ್ಟಿಗೆ ಬರ್ತವು, ಒಟ್ಟಿಗೆ ಇದ್ದ ಮನವೊಳ್ಕ ಬತ್ತ ಎಲ್ಲ ಇದ್ದು. ಆದರೆ ಎಲ್ಲರಲ್ಲಿಯೂ ಮನಕ್ಲೇಶ ಇದ್ದದ್ದು. ಎರಡಲೇ ಡಿವೈಡ್ ಆದಿ 4 ಕುಟುಂಬ ಕೂಡ ಶುರುವಿಂದಲೇ ಅವೆಲ್ಲ ಸತ್ತನಂತರ ಮಾಡಿದ್ದವು. ಎಲ್ಲರಿಗೂ ಈ ಕ್ಲೇಶದಿಂದಾಗಿ ಮರವಳಲ್ಲಿಯೇ ಇದ್ದವು, ಎಲ್ಲಿ ಹೋಯ್ದವಿಲ್ಲ ಸತ್ತನಂತರ. ಹಾಗೆ ಈ ಪೂಜೆ ಎಂತ ಮಾಡಿದ್ರು ಕೂಡ ಅವು ಬಿಡುತ್ತವಿಲ್ಲ ಹೇಳಿ ಎನ್ನ ಲೆಕ್ಕ. ತಿಂಬಲೆ ದೇವರಿಗೆ ಬಿಡುತ್ತವಿಲ್ಲ ಹೇಳಿ. ಮನಕ್ಲೇಶಂಗ ಯಾವಾಗಲೂ ಬಾಕಿ ಉಳಿದ್ರೆ ಅದು ದುಃಖವಾಗಿ ಉಳಿಸಿ. ಇನ್ನೀಗ ಸಣ್ಣಪ್ಪಚ್ಚಿದ್ದು ಅಪ್ಪದಷ್ಟೇ. ಅವನು ತೀರಿ ಹೋದಂತೆ ಪುನಃ ಒಪ್ಪದ ಅವನು ಮರುವಳಕ್ಕೆ ಅವನಿಗೆ ಕ್ಲೇಶ ಖಂಡಿತ ಇದ್ದು ಅಜ್ಜನ ಬಗ್ಗೆ. ಅದು ಮುಖ್ಯ ಬಪ್ಪದಿ ಅಹಮ್ಮು ಅಥವಾ ಜಾಗೆ ಹಣ ಇದರಿಂದೆಲ್ಲ ಬಪ್ಪಂಥದ್ದು. ಭೂಮಿ ಹಣ. ಮತ್ತು ಅಹಮ್ಮಿಂದ ಬಪ್ಪಂದ ಮೂಲ. ಸಣ್ಣಪ್ಪಚ್ಚಿ ಕೂಡ ಈಗ ಹೋದ ಹಂಗೆ ಗೊತ್ತಿಲ್ಲ ಹೇಳಿ. ಅವ ಮೊದಲು ಏನಾಗುಂತಿದ್ದಂಗೆ ಕಲ್ತು ಹೆಂಗ ಕೊಡೆಯಲ್ಲಿ ಅವ ಬಂದು ಬಹಳ ಫ್ರೀ ಇತ್ತಿದ್ದವ. ಕೋಪ ಇದ್ದತ್ತು ಇದ್ದರೂ ಕೂಡ ಬಹಳ ಫ್ರೀಲಿದ್ದೆ. ಎಲ್ಲ ಮತ್ತೆ ಈಗ ಬದಲಾವಣೆ ಇದು. ಮತ್ತೆ ಈಗ ಮೊತ್ತಲೇ ನೋಡಿದ್ರೆ ನೋವಿಂದಾಗಿ ಗುರು ಅಷ್ಟಮಲ್ಲಿಪ್ಪಗ ದೈವಿಕ ವಿಧಾನ ಆರಾಧನೆಗೆಲ್ಲ ವ್ಯವಸ್ಥಿತವಾಗಿ ಆಗುತ್ತಾ ಇಲ್ಲೇ. ಮತ್ತೆ ನಿಂಗೆ ಹೇಳಿದ್ದು ಸತ್ಯ. ಅಬ್ಬೆಹರ ಹಾಕಿದ್ದು ಅಥವಾ ಅದೇ ನೆಲಕ್ಕೆ ಶಾಪ ಕೊಡುದು ಎಲ್ಲ ನಡೆದ್ದು ಮೂಲ ಮನೆಯೇ ನಡೆದ್ದು. ಅಲ್ಲ ಅದು ಹೇಳಿದ್ರೆ ಈ ಚಂದ್ರಂಗ ನೀಚ ಸ್ಥಿತಿ ಬಂದ ಕೂಡಲೇ ಮಾತೃ ದುಃಖಂಗ ಸಾಕಷ್ಟು ಇಪ್ಪಂತಹ ಒಂದು ಕುಟುಂಬ. ಅಂದರೆ ಕವಲುಗಳಲ್ಲಿ ಎಲ್ಲಿ ನಡೆದಿಡೇನ ಗೊಂತಿಲ್ಲ. ಆದರೆ ಮೂಲ ಮನೆಗಳು ನಡೆದಪ್ಪು. ಇದೀಗ ಸಾಧಾರಣ ಎಲ್ಲಾ ಮನೆಗಳಲ್ಲಿ ನಡೆದಂತಹ ವಿಚಾರವೇ. ಅಲ್ಲಿ ಇಲ್ಲಿ ನಾವು ಪ್ರತ್ಯೇಕ ಬೊಟ್ಟು ಮಾಡಿ ತೋರಿಸುವಂತಹ ಸ್ಥಿತಿ ಏನಲ್ಲ ಅದು ಅಪ್ಪು. ಹೇಳಿದರೆ ಕುಟುಂಬ ಸಂಬಂಧ ಹಿರಿಯ ಸ್ಥಾನಕ್ಕೆ ಮಾತೃ ಸ್ಥಾನಕ್ಕೆ ದುಃಖ ಎಲ್ಲ ಕಡೆಯೂ ಆಯ್ತು. ಅದು ರೂಪಂಗೋ ಬೇರೆ ಬೇರೆ ಅವತಾರಲ್ಲಿ. ಆ ಕಡೆಗೆ ನಿವೃತ್ತಿಯಲ್ಲೇ ಕೂಡಲೇ ಅಲ್ಲಿ ಮೊದಲಾಗ ದೇವರಿಗೆ ಏನು ಸಿಕ್ಕುತ್ತಾ ಇಲ್ಲಿ ಹೇಳಿ ನಾನು ಕೇಳಲಿ. ಅದು ಕಾರಣ ಪೂಜೆ ಮಾಡೋದಕ್ಕೆ ಹೋದರೆ ದೇವರಿಗೆ ಈ ಇದು ಯಾವುದು ಭೂತಂಗ ಬಿಡುತ್ತವಿಲ್ಲೇ, ಸೇರಿದಂತಹ ಶರೀರಂಗ ಬಿಡುತ್ತವಿಲ್ಲ ಎನ್ನ ಲೆಕ್ಕ. ಈಗ ಮೊನ್ನೆ ಇಬ್ಬರು ಅಪ್ಪ ತೀರಿ ಹೋದವು. ಅವು ಕೂಡ ಇವು ಮೊಬೈಲ್ ಹಾಕಿತ್ತಿದ್ದವು. ಅವು ಮಾತಾಡೋ ಅವರಲ್ಲಿ ಆ ಒಂದು ಹುಮ್ಮಸ್ಸು ಕಾಣ್ತಾ ಇದ್ದು ಹೇಳಿ. ಅಷ್ಟು ಪ್ರೀತಿ ಅವಕ್ಕೆ ಮರವಾಡ ಹೇಳಿದ್ರಿ, ಮೂಲ ಮನೆ ಹೇಳಿದ್ರಿ. ಅವು ಸತ್ತ ಮತ್ತೆ ಎಲ್ಲಿಗೆ ಹೋಗು, ಅಲ್ಲಿಗೆ ಹೋಗಷ್ಟೇ ನಿಗಂಟಿದು. ಹಾಗೆ ಇವರೇ ಬಿಡುಗಡೆ ಹಾಕಿದ್ರೆ ಎಲ್ಲರೂ ಸೇರಕ್ಕು ಬಿಡುಗಡೆ ಮತ್ತೆ ಮಾಡುತ್ತಾರೆ. ಮರಳಲ್ಲಿ ಆಯಕಷ್ಟೇ ಎನ್ನ ಲೆಕ್ಕ. ಅಲ್ಲಿ ಇಪ್ಪದು ಜಾಗೆ ಮುಖ್ಯವಾಗಿ.
ಹಾಗೆ ಎಲ್ಲರ ಕೇಳಿ ಎಲ್ಲರೂ ಎಂಗಳು ಸರಿ ಇದೆಯಾ ಹೌದಾ ಮತ್ತೆ ಎಲ್ಲ ಹೇಳ್ತವೆ. ಆದರೆ ಒಳಂದವಳ ಆಂತರಿಕವಾಗಿ ಅದಕ್ಕೆ ಹಿಂದರಿ- ವೃಶ್ಚಿಕ ರಾಶಿಯ ಹಿಂದಣದಿಲ್ಲ. ಸ್ವಭಾವವೇ ಹಾಗೆ. ಈಗಣದಲ್ಲ, ಹಿಂದಣದ್ದು. ವೃಶ್ಚಿಕ ರಾಶಿ ಆರೂಢ ಬಂದರೆ ಹಾ. ಅದರ ಸ್ವಭಾವವೇ ಹಾಗೆ. ಸಾಕಷ್ಟು ಪಾಪತ್ವ ಕರ್ಮಗಳ ಮಾಡಿ ಮುಚ್ಚಿಟ್ಟಂತಹ ರಾಶಿ ಹೇಳಿ ಅದು ಆ ವೃಶ್ಚಿಕ ರಾಶಿಯ ಸ್ವಭಾವ. ಅದು ಛನ್ನ ಪಾಪ ಒಳಿ ಜಾತಃ, ಪ್ರಚ್ಛನ್ನ ಪಾಪ, ಪಾಪತ್ವಗಳ ಮುಚ್ಚಿಟ್ಟಂತಹ ಒಂದು ರಾಶಿ ಅದು. ಅದು ಚೇಳ್ನಾಗೆ ಅದು ಹೆರ ತೋರ್ಪಡಿಕೆಗೆ ಬಾರ. ಮತ್ತು ಈಗ ಎಂಗಳದ್ದು ಜಯರಾಮದ್ದು ಕಳೆದದಲ್ಲೇ ಮರುವಳ ಮೂಲ ಮನೆ ಹೆಸರು ಹೇಳಲೇ ಇಲ್ಲ ಅಲ್ಲಿ ಜನ. ಅಲ್ಲ ಛನ್ನ ಪಾಪ ಎಂಗಳದ್ದು ಜಯರಾಮಂದು ಕಳೆದತ್ತು ಹೇಳಿ ಆದರೆ ಮೂಲ ಮನೆ ಹೆಸರು ಹೇಳಲೇ ಅಲ್ಲಿ ಜನ ಇಲ್ಲ ಮತ್ತೆ. ಅದೇ ಅದು ನಿಂದತ್ತು. ಈಗಲೇ ಜಯರಾಮಂದ್ರೆ ಆಲೋಚನೆ ಮಾಡತ್ತಿಲ್ಲದ್ರೆ ಅವನ ಮತ್ತು ಪ್ರಾಬ್ಲಮ್ ಇವತ್ತು. ನಾನು ಹಾಗೆ ಇವರು ಕೇಳುವಾಗಲೇ ಹೇಳ್ತಿದ್ದೆ, ಮೂಲಮನೆಯಿಂದ ಬಂದರೆ ಕಷ್ಟ ಹೇಳಿ, ಇಲ್ಲದ್ರೆ ಕಷ್ಟಕ್ಕೂ ಹೇಳಿ. ರಾಮಜ್ಜ ಹರಕೆ ಹೇಳಿ ಹುಟ್ಟಿದ್ದು ಸರಿ. 8 ಮಂದಿ ಕೂಸು ಹುಟ್ಟಿಯಪ್ಪ ಮತ್ತೆ ಮಠಕ್ಕೆ ಹರಕೆ ಹೇಳಿ ಅವನಿಗೆ ರಾಮ ಆಳಿ ಹೆಸರು ಮಡಗಿದ್ದು. ಅಲ್ಲ ಅದು ಗುರು ಅನುಗ್ರಹ, ದೇವರ ಅನುಗ್ರಹ. ಮೊದಲಿಗೆ ಈಗ ಮತ್ತೆ ಇದಾಯ್ತು ಗುರು ಸೇವೆ ಮನೆಯಲ್ಲಿ ಭಿಕ್ಷೆ ಮತ್ತು ಕೆಲವು 2002ರಿಂದ ಸುಮಾರು ವರ್ಷ ಬಂದುಕೊಂಡಿದ್ದೆವು. ಮತ್ತೆ ಹೊಸ ಮನೆ ಕಟ್ಟಿದೆ, ಅದಕ್ಕೂ ಮನೆ ಒಕ್ಕಲಿನ ದಿನವೇ ಸಂಸ್ಥಾನ ಚಿತ್ತೈಸಿದ್ದವು. ಆಮೇಲೆ ಮಗನ ಮದುವೆ ಸಮಯಲ್ಲಿಯುವುದೇ ಹಾಗೆ ಕೂಸಿನ ಕಡೆಯವು ಮಾಣಿ ಮನೆ ನೋಡಲೆ ಎಂಗಳ ಮನೆಗೆ ಬಪ್ಪಾಗ ಆ ದಿನವುದೇ ಗುರುಗ ಇದ್ದುಕೊಂಡೇ ಬಂದದ್ದು. ಹಾಂ, ಎಂಗ ಜಾತಕ ನೋಡಿದ ಹೇಳಿ ಸಂಸ್ಥಾನಕ್ಕೆ ಹೀಗೆ ಕೊಟ್ಟದ್ದು ಮಾತ್ರ. ಸಂಸ್ಥಾನ ಜಾತಕ ನೋಡುವಂಥ ಮೊದಲು ಇದಾವತ್ತು, ಇದು ಮುಂದುವರಿಸಿ ನಿಂಗಾಳಿ ಹಾಗೆ ಅವೇ ಸೂಚನೆ ಕೊಟ್ಟು ಹೆಂಗೆ ಕೂಸು ಮಾಡಿ ನೋಡುವಂಥ ಮೊದಲೇ ಸಂಸ್ಥಾನ ಅಪ್ಪಣೆ ಮಾಡಿದ್ದವು. ಹಾಗಾಗಿ ಕೂಸು ಮಾಡಿ ಅವು ಅಷ್ಟು ಸಂಸ್ಥಾನ ಹೇಳಿದ್ದಕ್ಕೆ ಹಾಗೆ ಹೆಂಗೆ ಮುಂದುವರೆದೆಯ. ಅದಕ್ಕೆ ಮತ್ತೆ ಇದಿಲ್ಲ, ಅದು ಅವರ ಅಪ್ಪಣೆ ಅದರ ಮತ್ತೆ ಅದರಲ್ಲಿ ಅದು ಮತ್ತೆ ಜಾತಕ ಹೆಚ್ಚು ವಿಮರ್ಶೆ ಇದೆ ಇಲ್ಲ ಬೇಡ. ಅಲ್ಲ, ಜಾತಕ ಕೂಡಿ ಬತ್ತು ಹೆಂಗ ನೋಡಿದ್ದೆಯ, ಆದರೆ ಸಂಸ್ಥಾನದ ಹತ್ರ ನೋಡ್ಲೇಳಿ ಕೊಟ್ಟಿದೆಯ, ಅದು ಕೂಡಿ ಬತ್ತು ಹೇಳಿ ಹೆಂಗ ನೋಡಿಕಿ ಸಂಸ್ಥಾನಕ್ಕೆ ಹೆಂಗ ಕೊಟ್ಟದು. ಸಂಸ್ಥಾನ ನೋಡಿದ ಕೂಡಲೇ ಇದು ಆವತ್ತು ಆಯಕಿದು ನಾವಾಗಿ ಹಿಂದೆ ಬಪ್ಪದು ಬೇಡಾಡಿ ಸಂಸ್ಥಾನ ಹೇಳಿದ ಮತ್ತೆ ಹೆಂಗ ಮುಂದುವರೆದು. ಹಾಗೆ ಇದುದೇ ಅನಿರೀಕ್ಷಿತವೇ. ಯಾವುದು ಹೇಳಿದರೆ ಮಾಣಿ ಮನೆಗೆ ಕೂಸಿನ ಮನೆಯು ಅಥವಾ ಸುರುವಿಗೆ ಅದಾತು ಮತ್ತೆ ಕೂಸಿಗೆ ಒಂದು ಮಂತ್ರಕ್ಷತೆಗೆ ಹೇಳಿ ಮಾಣಿ ಮಠಕ್ಕೆ ಬಪ್ಪಲೆ ಹೇಳಿದ್ದು. ಅಂಬಗಳು ಹೆಂಗ ಮದುವೆ ಅಪ್ಪದೋಳಿ ನಿಶ್ಚಯ ಮಾಡಿ ಹೋದದಲ್ಲ, ಅಂಬಗ ಸಂಸ್ಥಾನ ಇಬ್ಬರ ಹೆಂಗಳು ಒಟ್ಟಿಗೆ ಇತ್ತಿದೆ ಅವರ ಕರ್ಕೊಂಡು ಒಪ್ಪಲೆ ಹೇಳಿ ಅಷ್ಟಪ್ಪಾಗ 2 ಮನೆಗೂ ಒಟ್ಟಿಗೆ ಸೇರಿಸಿದ್ದು ಮಂತ್ರಕ್ಷತೆ ಹೇಳಿ ಅವೇ ಕೊಟ್ಟದು ಹೇಳಿ. ಅಂಬಗ ಆ ದಿನ ಅಷ್ಟೇ ಕೂಸು ಮಾಡಿ ನೋಡಿದ್ದಷ್ಟೇ, ಅಲ್ಲಿ ಮಾಣಿ ಮಠಲ್ಲಿ ನೋಡಿದ್ದಷ್ಟೇ ಹೊರತು ಮೊದಲು ನೋಡಿತ್ತಿದ್ದಿಲ್ಲ. ಹಾಗೆ ಮತ್ತು ಕೂಸಿನ ಮನೆಯು ಒಂದು ದಿನ ನಿಶ್ಚಯ ಮಾಡಿದೆವು. ಮಾಣಿ ಮನೆಯು ದಿನಿಗೆ ಹೇಳಿದೆ ಇಂಥ ದಿನ ಬನ್ನಿ ಹೇಳಿ. ಹಾಗೆ ಆ ತೋಳಿ ಹೇಳಿ ಹೆಂಗ ನಂತೂರ್ಲಿ ಎಂಥದ್ದು ಕೆಲಸಕ್ಕೆ ಹೋದಿಪ್ಪಾಗ ಇಲ್ಲಿ ಪರಿವಾರದವು ಹೇಳಿದೆವು ನಿಂಗಳ ಮನೆಗೆ ಇಂಥ ದಿನ ಗುರುಗ ಬತ್ತವು ಉಳಿ ಹೆಂಗ ಹೇಳಿದ್ರೆ ಆ ದಿನಕ್ಕೆ ಕೂಸಿನ ಮನೆಯವರ ದಿನಿಗೇಳಿ ಆಗಿತ್ತು. ಹಾಗಾಗಿ ಒಟ್ಟೊಟ್ಟಿಗೆ ಆದರೆ ಹೆಂಗಕ್ಕು ಹೇಳ್ತಾ ಯೋಚನೆ ಇದ್ದತ್ತು. ಸಂಸ್ಥಾನದ ಹತ್ರ ಕೇಳಿದೆ, ಹಿಂಗೆ ನಿಘಂಟಾಯಿತು ಕೂಸಿನ ಮನೆಯು ಬಪ್ಪದೋಡಿ ಎಂತ ಮಾಡಿ ಹಾಗೆ ಆಯಕಪ್ಪದು ಹೆಂಗ ಬತ್ತಾಯ ಹೌದೇ ಬರಲಿ ಹಾಗೆ ಸರಿ ಹೇಳಿ ಹಾಗೆ ಮುಂದೆ ಹೋದದ್ದು. ಹಾಗೆ ಗುರುಗಳ ಆಶೀರ್ವಾದ ಹೆಂಗ ಹೋಗ್ತಾ ಇರ್ತಾಯ ಅಥವಾ ಮಗ ಅದ್ರದ್ದೇ ಸೇವೆ ಹೆಂಗ ಮಾಡ್ತಾ ಇರ್ತಾಯ. ಗುರುಗಳ ಆಶೀರ್ವಾದ ಕೇಳಿಕೊಂಡೇ ಶುರು ಮಾಡಿದ್ದು ಈ ಕಾರ್ಯಕ್ರಮ. ಅಂತೂ ಮೊದಲು ನಮ್ಮ ಮೂಲ ಮನೆಗೆ ಗುರುಗ ಬರ್ತಾ ಇದ್ದ ಒಂದು ಅನುಗ್ರಹ ಅದು. ಹಾಂ, ಹಂಗೆ ಆದಿಕೊಳ್ಳಿ ಕಲ್ಪನೆ ಮಾಡಿದ್ದೀನಿ. ಅಲ್ಲ
ಹಿಂದಿನವರ ಅನುಗ್ರಹ ಅದು